ಮೊದಲಿಗೆ ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನೇ ಸೆಪ್ಟೆಂಬರ್ 5ನೇ ತಾರೀಕು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಶಿಕ್ಷಕ ಪ್ರಾಧ್ಯಾಪಕ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರ ಸ್ಮರಣೆಗೋಸ್ಕರ, ಅವರ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರನ್ನ ಸ್ಮರಿಸಿಕೊಳ್ತಾ, ಈ ಸಂದರ್ಭದಲ್ಲಿ ಸಾವಿತ್ರಿ ಫುಲೆ ಈ ದೇಶದಲ್ಲಿ ಮೊದಲನೇ ಮಹಿಳಾ ಶಿಕ್ಷಕಿ, ಅವರನ್ನು ಕೂಡ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದೆ. ಇವತ್ತು ಬಹಳ ಜನ ಪುರುಷರು ಮತ್ತು ಮಹಿಳೆಯರು ಶಿಕ್ಷಕರಾಗ್ತಾ ಇದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ದೇಶದ 2ನೇ ರಾಷ್ಟ್ರಾಧ್ಯಕ್ಷರಾಗಿದ್ದರು. ಜೊತೆಗೆ ಅವರು ಮೊದಲು ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು. ನಮ್ಮ ಮೈಸೂರಿನ ಮಹಾರಾಜ ಕಾಲೇಜ್ ಫಿಲಾಸಫಿ ಪ್ರೊಫೆಸರ್. ಅವರು ಶ್ರೇಷ್ಠ ಶಿಕ್ಷಕರು ಅನ್ನೋದಕ್ಕೆ ನಿದರ್ಶನ, ಅವರು ಮೈಸೂರಿನಿಂದ ವರ್ಗಾವಣೆ ಆದಾಗ ಅವರ ಶಿಷ್ಯಂದಿರು ಅವರ ಮೆರವಣಿಗೆ ಮಾಡ್ತಾ ಇದ್ದಂತ ಗಾಡಿಯನ್ನ ಸ್ವತಃ ಶಿಷ್ಯಂದಿರೇ ಹೇಳ್ಕೊಂಡು ಹೋಗ್ತಾರೆ. ಅದು ನೆನ್ಕೊಂಡ್ರೆ ಅವರು ಎಂತಹ ಶಿಕ್ಷಕರಾಗಿದ್ದರು, ಎಷ್ಟರ ಮಟ್ಟಿಗೆ ಶಿಕ್ಷಕರ ಮೇಲೆ ಆಮೇಲೆ ಶಿಷ್ಯಂದ್ರ ಮೇಲೆ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಣೆ ಮಾಡುವಾಗ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರು ಹೇಗೆ ಒಬ್ಬ ಶ್ರೇಷ್ಠ ಪ್ರೊಫೆಸರ್ ಆಗಿದ್ರು, ಶಿಕ್ಷಕರಾಗಿದ್ರು, ಅದೇ ರೀತಿ ನಾವೆಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ರಾಧಾಕೃಷ್ಣನ್ ಅವರಿಗೆ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆದರೆ ಬೇರೆಯವರಿಗೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮವಾಗಿ
ಸತತವಾಗಿ ಕೆಲಸ ಮಾಡಿದಂಥವ್ರು, ಉತ್ತಮವಾಗಿ ಕೆಲಸ ಮಾಡಿದಂಥವ್ರು, ಅವರೆಲ್ಲರಿಗೂ ಕೂಡ ಶಿಕ್ಷಣ ಇಲಾಖೆ ಗೌರವಿಸಿದೆ. ಪ್ರತಿ ವರ್ಷ ಉತ್ತಮ ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ನಾನು ಇವತ್ತು ಯಾರ್ಯಾರು ಅತ್ಯುತ್ತಮ ಶಿಕ್ಷಕರಾಗಿ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಆಯುಸ್ಸು ಆರೋಗ್ಯ, ಅವರ ಕುಟುಂಬ ವರ್ಗದವರಿಗೆ ಆಯುಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇವೆ. ಶಿಕ್ಷಕರು, ರೈತರು ಮತ್ತು ಸೈನಿಕರು, ನಾವು ಈ ಮೂರು ವರ್ಗದ ಜನರನ್ನ ಬಹಳ ಹೆಚ್ಚಾಗಿ ಗೌರವಿಸ್ತೇವೆ. ಶಿಕ್ಷಕರನ್ನ, ರೈತರನ್ನ, ಸೈನಿಕರನ್ನ. ಯಾಕಂದ್ರೆ ಅವರು ದೇಶ ಕಾಯೋರು, ರೈತರು ಆಹಾರ ಉತ್ಪಾದನೆ ಮಾಡೋರು, ಅನ್ನ ಕೊಡ್ತಕ್ಕಂಥ ಅನ್ನದಾತ. ಶಿಕ್ಷಕರು ಇಡೀ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥವ್ರು. ಉತ್ತಮ ಶಿಕ್ಷಕರಾದ್ರೆ ದೇಶದ ಭವಿಷ್ಯನೂ ಕೂಡ ಉಜ್ವಲ ಆಗ್ತದೆ. ದೇಶದ ಅಭಿವೃದ್ಧಿ ಮತ್ತು ವ್ಯಕ್ತಿತ್ವ ರೂಪಿಸ್ತಕ್ಕಂಥವರು ಶಿಕ್ಷಕರು ಅಂತಕ್ಕಂಥದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಬರೀ ಶಿಕ್ಷಕರು ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ಪಾಠ ಹೇಳ್ಕೊಡ್ತಕ್ಕಂಥದ್ದಲ್ಲ, ಇಡೀ ಬದುಕಿನ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು. ಜೀವನದ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು. ಆಗ ಮಾತ್ರ ಶಿಕ್ಷಕ ವೃತ್ತಿಗೆ ಗೌರವ ಬರುತ್ತದೆ. ಯಾಕಂದ್ರೆ ಶಿಕ್ಷಕರ ಇದೆಯಲ್ಲ, ಅದು ಕೇವಲ ವೃತ್ತಿ ಅಲ್ಲ, ಅದು ಒಂದು ಸಾಮಾಜಿಕ ಜವಾಬ್ದಾರಿ. ಮೂಲಭೂತವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಶಿಕ್ಷಣ ಕ್ಷೇತ್ರವನ್ನ ನಾವೇ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಂದು, ಇನ್ನೊಂದು ಬೈ ಚಾನ್ಸ್ ಶಿಕ್ಷಕರಾಗ್ತಕ್ಕಂಥದ್ದು ಇನ್ನೊಂದು. ಬೈ ಚಾಯ್ಸ್, ಬೈ ಚಾನ್ಸ್. ಬೈ ಚಾಯ್ಸ್, ಬೈ ಚಾನ್ಸ್. ನಾನು ನೀವೆಲ್ಲರೂ ಕೂಡ ಬೈ ಚಾಯ್ಸ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಷ್ಟು ದಿನ ಚಾಯ್ಸ್ ಮಾಡಿದ್ದೀರೋ, ಎಷ್ಟು ದಿನ ಚಾಯ್ಸ್ ಅದೆಲ್ಲ ಶಿಕ್ಷಕರನ್ನು ಕೂಡ ಬೈ ಚಾಯ್ಸ್ ಆಗಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ರಿಂದ ನೀವು ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ನಾವು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ವೃತ್ತಿಯನ್ನು ಆಯ್ಕೆ